ಆರೋಪಿಗಳು ಅರ್ಷದ್ ಜಗದೀಶ್ ಅನಂತರಾಜ್. ಸೈಬರ್ ಫ್ರಾಡ್ 82 ಕೋಟಿ ರು ವಂಚನೆ ಪ್ರಕರಣ ಸಂಬಂಧ 3 ಆರೋಪಿಗಳ ಬಂಧನ. ದೇಶಾದ್ಯಂತ 352 ಪ್ರಕರಣಗಳಲ್ಲಿ 82 ಕೋಟಿ ರುಗೂ ಹೆಚ್ಚು ಮೊತ್ತವನ್ನು ಸೈಬರ್ ವಂಚನೆ ಮೂಲಕ ವಂಚಿಸಿದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಪೊಲೀಸರು 3ರನ್ನು ಬಂಧಿಸಿದ್ದಾರೆ. ಶಿವಮೊಗ್ಗ: ದೇಶಾದ್ಯಂತ 352 ಪ್ರಕರಣಗಳಲ್ಲಿ 82 ಕೋಟಿ ರುಗೂ ಹೆಚ್ಚು ಮೊತ್ತವನ್ನು ಸೈಬರ್ ವಂಚನೆ ಮೂಲಕ ವಂಚಿಸಿದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಪೊಲೀಸರು 3ರನ್ನು ಬಂಧಿಸಿದ್ದಾರೆ. ಆರೋಪಿಗಳ ವಿರುದ್ಧ ಸೈಬರ್ ಅಪರಾಧ ಪೊಲೀಸ್ ಠಾಣೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 62ರ ಅಡಿ ಹಾಗೂ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 318ರ ಸಬ್ಸೆಕ್ಷನ್ 4 ಮತ್ತು 319 ಸಬ್ಸೆಕ್ಷನ್ 2 ಅಡಿಯಲ್ಲಿ ಪ್ರಕರಣ ದಾಖಲಿಸಿದೆ. ವಿಲ್ಸನ್ ಎಂಬುವರು ಸಲ್ಲಿಸಿದ ದೂರಿನ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ. ದೂರಿನ ಪ್ರಕಾರ ಪ್ರಮುಖ ಆರೋಪಿ 43 ವರ್ಷದ ಜಗದೀಶ್ ಸಿ. ವಿಲ್ಸನ್ಗೆ ಕಮಿಷನ್ ನೀಡುವ ಭರವಸೆ ನೀಡಿ ಬ್ಯಾಂಕ್ ಖಾತೆ ತೆರೆಯುವಂತೆ ಆಮಿಷವೊಡ್ಡಿದ್ದಾನೆ. ನಂತರ ಜಗದೀಶ್ ಖಾತೆಯ ಕಂಟ್ರೋಲ್ ತಾನು ಪಡೆದುಕೊಂಡು ವಿಲ್ಸನ್ನಂತೆ ನಟಿಸಿ ದೊಡ್ಡ ಮೊತ್ತದ ಹಣವನ್ನು ವಂಚನೆಯಿಂದ ವರ್ಗಾಯಿಸಿದ್ದಾನೆ. ಶಿವಮೊಗ್ಗದ ಶರಾವತಿ ನಗರದ ಶಾರದಮ್ಮ ಕಾಂಪೌಂಡ್ನಲ್ಲಿ ನೆಲೆಸಿರುವ ಜಗದೀಶ್ ಎಲೆಕ್ಟ್ರಾನಿಕ್ಸ್ ಬಿಸಿನೆಸ್ ನಡೆಸುತ್ತಿದ್ದಾನೆ. ಇವರ ಇಬ್ಬರು ಆರೋಪಿಗಳನ್ನು ಚಿಕ್ಕಮಗಳೂರಿನ ಶಂಕರಪುರದ ಮೀನು ವ್ಯಾಪಾರಿ 39 ವರ್ಷದ ಅರ್ಷದ್ ಮತ್ತು ಶಿವಮೊಗ್ಗದ ಹೊಸಮನೆಯ ಮಾರ್ಕೆಟಿಂಗ್ ವೃತ್ತಿಪರ ಅನಂತ ಟಿ 34 ಎಂದು ಗುರುತಿಸಲಾಗಿದೆ. ವಂಚಕರು ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲು ಬಳಸಿದ್ದ 15 ಬ್ಯಾಂಕ್ ಖಾತೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಖಾತೆಗಳನ್ನು ವಿವಿಧ ಹೆಸರುಗಳಲ್ಲಿ ತೆರೆಯಲಾಗಿದೆ. ಈ ಖಾತೆಗಳ ಮೂಲಕ 14.71 ಕೋಟಿ ರುಗಳಿಗೂ ಹೆಚ್ಚು ಹಣವನ್ನು ವರ್ಗಾಯಿಸಲಾಗಿದ್ದು, ದೇಶಾದ್ಯಂತ ದಾಖಲಿಸಿರುವ 352 ಕೋಟಿ ಹೆಚ್ಚು ವಂಚನೆ ದೂರುಗಳಿಗೆ ಸಂಬಂಧಿಸಿವೆ. ಒಟ್ಟು 82 ಕೋಟಿ ರುಗಳನ್ನು ವಂಚಿಸಲಾಗಿತ್ತು. ಪೊಲೀಸರು ಆರೋಪಿಗಳಿಂದ 2 ಮೊಬೈಲ್ ಫೋನ್ಗಳು, 11 ಎಟಿಎಂ ಕಾರ್ಡ್ಗಳು, 9 QR ಕೋಡ್ಸ್ ಶಿವಮೊಗ್ಗ ಪೊಲೀಸ್ ಠಾಣಾ ಪ್ರಕರಣ ದಾಖಲು. ವರದಿ ವೇದಮೂರ್ತಿ, ಪ್ರಜಾಪವರ್, ಬೆಂಗಳೂರು.